ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಒಂದು ಮನುಷ್ಯನನ್ನು ಗುರುತಿಸಿದ್ದಾರೆ ಅಂದ್ರೆ ನಾನು ಕೂಡ. ಎಲ್ರಿಗೂ ನಮಸ್ಕಾರ. ಈ ದಿನ ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ನನ್ನ ಹುಟ್ಟುಹಬ್ಬವನ್ನು ಶುಭಾಶಯ ಕೋರೋಕ್ಕೆ ಎಲ್ಲ ನನ್ನ ರೈತ ಬಾಂಧವರು, ಮಂಡಿ ಮಾಲೀಕರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು, ಎಲ್ಲ ಸಾರ್ವಜನಿಕರು ಇವತ್ತೊಂದು ನನ್ನ ಹುಟ್ಟುಹಬ್ಬ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ಒಂದು ಮಾರ್ಕೆಟಲ್ಲಿ ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಅಂದರೆ ಒಂದು ಮರದ ಕೆಳಗಡೆ ರೋಡಲ್ಲಿತ್ತು. ಇವತ್ತು ನಮ್ಮ ಡಿಸ್ಟಿಕ್ಕಲ್ಲೇ ನಂಬರ್ 1 ಮಾರ್ಕೆಟ್ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಎಲ್ಲಿ ಯಾವ ಸ್ಟೇಟ್ಗಳನ್ನ ಹೋಗಲಿ, ಯಾವ ಊರಿಗೆ ಹೋಗಲಿ, ಇವತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಅಂತಿದ್ದಾರೆ. ಅದಕ್ಕೆ ಕಾರಣ ನಮ್ಮ ರೈತ ಬಾಂಧವರು. ನಮ್ಮ ರೈತರಿಂದ ಇಷ್ಟು ಮಾರ್ಕೆಟು ಇಷ್ಟು ಎತ್ತರಕ್ಕೆ ಬೆಳಿಬೇಕು. ಎಲ್ಲ ಭಾರತ ದೇಶದಲ್ಲಿ, ವಿದೇಶದಲ್ಲಿ ಕೂಡ ಗೊತ್ತು ಇವತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಅಂದರೆ. ಇವ್ರ ಕಷ್ಟದಿಂದ, ಇವರ ಶ್ರಮೆಯಿಂದ, ಇವತ್ತು ನಮ್ಮ ರೈತರ ಶ್ರಮೆಯಿಂದ ಇವತ್ತು ಮಾರ್ಕೆಟು ಇಷ್ಟು ದೊಡ್ಡದಾಗಿ ಬೆಳೆದು ಒಂದು ಇಂಪ್ರೂವ್ಮೆಂಟ್ ಆಗಿ ಒಂದು ಹೆಸರಾಸಾಗಿದೆ. ಅದೇ ರೀತಿ ಇವತ್ತು ನಮ್ಮ ಎಲ್ಲ ನನ್ನ ಮಂಡಿ ಮಾಲೀಕರು ಮತ್ತು ಎಲ್ಲರೂ ಸಹ ಇವತ್ತು ಇಷ್ಟು ಅದ್ದೂರಿಯಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಿಜವಾಗ್ಲೂ ಯಾವಾಗಲೂ ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಅವರ ಏನು ಯಾವುದೇ ಒಂದು ಕೆಲಸಗಳಾದ್ರೂ ಅವ್ರ ಜೊತೆಯಲ್ಲಿದ್ದು ಯಾವುದೇ ರೈತರಿಗೆ ಒಂದು ತೊಂದರೆ ಆಗದಿರ ನಾವು ಎಲ್ಲರೂ ಎಲ್ಲ ಮಂಡಿ ಮಾಲೀಕರು ಸಹ ಜೊತೆಯಲ್ಲಿದ್ದು ಎಲ್ಲ ಮಾರ್ಕೆಟ್ಗಿಂತ ನಾವು 50 ರೂಪಾಯಿ ಜಾಸ್ತಿ ಮಾರಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ಇವತ್ತು ನಮ್ಮ ರೈತರು ಬೆಳೆಸಿರುವಂಥ ಮಾರ್ಕೆಟು, ಆ ರೈತರು ಬೆಳೆಸಿರೋ ಮಾರ್ಕೆಟ್ ಇದೇ ಥರ ನಾವು ಬೆಳೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ಇದಕ್ಕೆ ಇವತ್ತು ಮಾರ್ಕೆಟಲ್ಲಿ ಪ್ರತಿ ವರ್ಷವೂ ಸಹ ಇಷ್ಟು ನಮ್ಮ ಒಂದು ಇದು ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಮನುಷ್ಯನನ್ನು ಗುರುತಿಸಿದ್ದಾರೆ ಅಂದ್ರೆ ನಾನು ಕೂಡ ಎಲ್ಲರನ್ನು ಗುರುತಿಸ್ಕೊಂಡು ಎಲ್ಲ ಒಳ್ಳೆ ಸೇವೆ, ಒಳ್ಳೆ ಇದು ಮಾಡಬೇಕು ಅಂತೇಳಿ ಎಲ್ಲ ನನ್ನ ರೈತ ಬಾಂಧವರ ಜೊತೆಯಲ್ಲಿ ಇವತ್ತು ನನ್ನ ಒಂದು ಹುಟ್ಟುಹಬ್ಬನ ನನ್ನ ರೈತ ಬಾಂಧವರ ಜೊತೆಯಲ್ಲಿ ಆಚರಣೆ ಮಾಡ್ಕೋಬೇಕಂತೇಳಿ ನನಗೆ ಇವತ್ತು ನನ್ನ ಒಡ್ಡಲ್ಲಿ ಮಾರ್ಕೆಟಲ್ಲಿ ಬೇರೆ ಎಲ್ಲನ ಮಾಡೋಂದ್ರೆ ನಾವು ಒಪ್ಕೊಂತಲ್ಲ, ಮಾರ್ಕೆಟಲ್ಲೇ ಮಾಡಬೇಕು ಅಂತೇಳಿ. ಯಾಕಂದ್ರೆ ಇವರ ಒಂದು ಆಶೀರ್ವಾದ ಪಡ್ಕೊಳ್ಳೋಂಥ ನನಗೆ ಒಂದು ಅದೃಷ್ಟ ಬಂದಿದೆ ಅಂದರೆ ಈ ಮಾರ್ಕೆಟಲ್ಲಿ. ಅದಕ್ಕೆ ಈ ಮಾರ್ಕೆಟಲ್ಲಿ ನಮ್ಮ ರೈತರ ಬಾಂಧವರು ಅವ್ರ ಕಾಲಿಗೆ ನಮಸ್ಕರಿಸ್ತಾ ನಾನು ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಇವತ್ತು ಒಂದು ರೈತರು ನಾವು ಹೊಟ್ಟೆ ತುಂಬ ಊಟ ಮಾಡ್ಬೇಕಂದ್ರೆ ರೈತರ ಕಾರಣ. ನಾವು ಮನೆಯಲ್ಲಿ ನಿದ್ದೆ ಮಾಡ್ಬೇಕಂದ್ರೆ ನಮ್ಮ ಸೈನಿಕರು ಕಾರಣ. ಯಾಕಂದ್ರೆ ನಾವು ನಿದ್ದೆ ಮಾಡ್ಬೇಕಂದ್ರೆ ನಮ್ಮ ಸೈನಿಕರು ಗಡಿ ಭಾಗದಲ್ಲಿ ಇರ್ತಾರೆ. ನಾವು ಊಟ ಮಾಡ್ಬೇಕಂದ್ರೆ, ಅನ್ನ ತಿನ್ಬೇಕಂದ್ರೆ ನಮ್ಮ ರೈತರು ಇದ್ದೇನೆ. ಅದಕ್ಕೋಸ್ಕರ ಅವ್ನ ಗ್ಯಾಪ್ ಮಾಡಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ನನಗೆ ಎಲ್ರಿಗೂ ಸಹ ಒಂದು ಖುಷಿ ಆಗ್ತದೆ. ನಿಮ್ಮ ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ನನಗೆ ಒಳ್ಳೆ ನೀವು ವಿಶ್ವಾಸ ಇಟ್ಕೊಂಡು ಇಷ್ಟು ಅದ್ದೂರಿಯಾಗಿ ಮಾಡಿದ್ದೀರಿ. ನಿಮ್ಮ ಒಂದು ವಿಶ್ವಾಸಕ್ಕೆ ನಾನು ನಮಸ್ಕರಿಸ್ತಾ ಇವತ್ತು ಈ ಮಾರ್ಕೆಟಲ್ಲಿ ಇಷ್ಟು ಅದ್ದೂರಿಯಾಗಿ ಮಾಡಿದ ನಮ್ಮ ಮಂಡಿ ಮಾಲೀಕರು KSP ಪ್ರಭಾಕರನ್ ಅವರು, SKR ಶಂಕರನ್ ಅವರು, SVT ವೆಂಕಟರಾಮನ್ ಅವರು, ಆಮೇಲೆ ಅರುಣ್ ಅವರು, ರೇಣು ಅವರು, SVR, CMV ಮತ್ತು MNS, ATR ಮತ್ತು ಅದೇ ರೀತಿ ಭಾಸ್ಕರ್, ನಗವಾರ್ ಸುಬನ್ ಅವರು, ವಿಜಯ್ ಅವರು, ಆಮೇಲೆ ನಮ್ಮ ATR ಇವರು, FR, ಆಮೇಲೆ DVC ಅವರು, ನಮ್ಮ ಮುಖ್ಯವಾಗಿ ನಮ್ಮ ಹಿರಿಯರು ಮಹೇಶ್ ಅವರು, ಮುಖ್ಯವಾಗಿ ನಮ್ಮ SL ಸಿನನ್ ಅವರು ಮತ್ತು ಎಲ್ಲ DVC ಅವರು ಎಲ್ಲರೂ ಬಂದು ನನ್ನ ಶುಭ ಹಾರೈಸಿದ್ದಾರೆ. ಅವ್ರಿಗೆಲ್ರಿಗೂ ನಮಸ್ಕರಿಸ್ತಾ ನಿನ್ನೆ ಅವರ ಹುಟ್ಟುಹಬ್ಬ ಶುಭಾಶಯಗಳ ಕೋರುವ ಎಲ್ಲ ತಾಲೂಕಿನ ಎಲ್ಲ ರೈತ ಬಾಂಧವರು, ನಾಯಕರು, ಮುಖಂಡರು ಎಲ್ಲ ಮಾಡಿ ಅದಕ್ಕೋಸ್ಕರ ಸಾಯಂಕಾಲ ಆಯಿತು. ಅದಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ಫೋನ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೂ ಸಹ ನಮ್ಮ ಹುಟ್ಟುಹಬ್ಬನ ಶುಭ ಕೋರಿದ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.